ಫೈನಲಿ ನಮ್ಮ ಊರಿನ ಗುಡ್ಡ. ಯಾವ ರೀತಿ ಬೆಳೆದಿದೆ ಅಂದರೆ ನೋಡಿ, ಹಣ್ಣುಗಳು. ಮೊದಲೆಲ್ಲ ಇಲ್ಲಿ ಬರೋದಕ್ಕೆ ಭಯನೇ ಇರ್ತಿರಲಿಲ್ಲ. ಆದರೆ ಇವಾಗ ಕಾಡು ಬೆಳೆದಿದೆ ಅಂದರೆ ನೋಡಿ, ಯಾವ ರೀತಿ ಬೆಳೆದಿದೆ ನೋಡಿ ನೀವೇ. ಸೊ ನಾವಿವತ್ತು ಬಂದಿದ್ದು ಅಣಬೆ ಅಂತಾರಲ್ಲ, ಅಣಬೆ, ಅದನ್ನು ಹುಡುಕಕ್ಕೆ. 1 ಗಂಟೆಯಿಂದ ಹುಡುಕ್ತಾ ಇದ್ದೀವಿ, ಏನೇನು ಸಿಕ್ಕಿಲ್ಲ. ಇವೆಲ್ಲ ಆವಾಗಿನ ಕಾಲದಲ್ಲಿ ನಾವು ಮಾಡಿರ್ತಕ್ಕಂಥ ಬಂಡೆಗಳಿವು. ಇಲ್ಲಿನ ಕಲ್ಲ ಹೊಡೆದು ಇದೇ ಮರದ ಕೆಳಗಡೆ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇವೆಲ್ಲ ಹೌದು. ಇಲ್ಲಿ ಗುಡ್ಡದ ಮೇಲೆ ಇರೋ ಹಣ್ಣುಗಳೆಲ್ಲ ಕಿತ್ಕೊಂಡು ನೋಡಿ, ನವಿಲುಗಳು ಹೆಂಗೆ ಕೂಗ್ತಿದ್ದಾವೆ. ಈ ಕಾಡಲ್ಲಿ ಹಂದಿಗಳು ಮತ್ತು ಚಿರತೆ ಇದ್ದಾವೆ ಅಂತ ನೋಡಿರೋರು ಹೇಳ್ತಾರೆ, ಆದರೆ ನಾವಂತೂ ನೋಡಿಲ್ಲ. ಕುರಿಕಾಯವ್ರು ಇರ್ತಾರಲ್ಲ, ಅವ್ರು ಹೇಳಿರೋದು ಇದೆ ಅಂತೆ. ಬಟ್ ಹಂದಿ ಅಂತೂ ಕನ್ಫರ್ಮ್ ಇದೆ, ಚಿರತೆನೂ ಇದೆ. ಆದರೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ನೋಡ್ತಾ ಇದ್ದೀನಿ. ಎಲ್ಲರ ಕಂಡ್ರೆ ಯಾವ ರೀತಿ ಎದ್ದು ಬಿದ್ದು ಓಡ್ತೀನೋ ನನಗೆ ಗೊತ್ತಿಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ, ಮೊದಲೆಲ್ಲ ಈ ರೀತಿ ಇದ್ದಿಲ್ಲ. ಒಂದು ಸ್ವಲ್ಪ ಬಂದರೆ ಸಾಕು, ಹಂಗೆ ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಇವಾಗ ಫುಲ್ ಬಿಗಿ ಇದೆ. ಅಲ್ಲಿ ನೋಡಿ, ಅಲ್ಲಿ ಯಾರೋ ನನಗಿಂತ ಮುಂಚೆ ಹೋಗಿದ್ದಾರೆ. ನೋಡೋದ್ರಿ ಯಾರಿದ್ದಾರೆ ಅಂತ. ನೋಡಿ, ನನಗಿಂತ ಮುಂಚೆ ಎಲ್ಲ ಹೊಡ್ಕೊಂಡು ಬಂದಿದ್ದಾರೆ ನೋಡಿ, ಹೊಡೆ ಹಿಡ್ಕೊಂಡು. ಇವರು ನಮ್ಮೂರವ್ರೆ. ತೋರಿಸ್ತೀನಿ. ಇಲ್ಲಿ ನೋಡಿ, ಇವೆಲ್ಲ ಹಂದಿಗಳೆಲ್ಲ ಗೆಬರಿದವು ಇದು. ಮತ್ತು ಇಲ್ಲಿ ನೋಡಿ, ಇವು ಕನ್ಫರ್ಮ್ ಇಲ್ಲಿ ಹಂದಿಗಳಿದೆ. ಒಂದಂತೂ ಇಲ್ಲ, ಹೆಂಡುಗಟ್ಟಲೆ ಅದಾವೆ. ಒಂದು 20-30 ಇರ್ಬೋದು. ಇದಂಗೆ ಗೆಬರಿರೋದು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಷ್ಟೇ ಅಂತಲ್ಲ, ಇಲ್ಲಿ ನೋಡಿ, ಇಲ್ಲೆಲ್ಲ ಅವು ಆವಾಗಿನ ಕಾಲದಲ್ಲಿ ಗೆಡ್ಡೆ ಗೆಣಸುಗಳೆಲ್ಲ ತಿಂತಿದ್ವಲ್ಲ ನಾವು, ಆ ರೀತಿ ಗೆಡ್ಡೆ ಗೆಣಸು ಹುಡ್ಕೊತ ನೋಡಿ, ಇವೆಲ್ಲ ಗೆಡ್ಡೆ ಗೆಣಸ್ಗೋಸ್ಕರ ಕೆಳಗಡೆ ಅಗ್ದು ತಿಂತವೆ. ಅವ್ರಿಗಿದೆ ಆಹಾರ, ಬೇರೆ ಏನಿಲ್ಲ. ಇಲ್ಲ ಅಂದರೆ ಹೊಲಗಳಿಗೆ ಹೋಗೋದು. ಇವಾಗ ಮೆಕ್ಕೆಜೋಳ ಬಂದಿದ್ದಾವೆ, ಮೆಕ್ಕೆಜೋಳ ಎಲ್ಲ ಫುಲ್ ಹಾಳು ಮಾಡಿಬಿಡ್ತವೆ. ನೋಡೋಣ, ಎಲ್ಲರೂ ಕಂಡ್ರೆ ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮೂರವ್ರು ಯಾರೋ ನನಗಿಂತ ಮುಂಚೆ ಬಂದು ಅಲ್ಲಿ ಕೊಡೆ ಹಿಡ್ಕೊಂಡು ಯಾವ ರೀತಿ ಹುಡುಕ್ತಿದ್ದಾರೆ ನೋಡಿ. ಭಯಂಕರ ಬೆಳೆದಿದೆ ಮರ. ಕಾಡು ಮಾತ್ರ ಇಲ್ಲಿ ನೋಡೋದಕ್ಕೆ ಒಂಥರ ಖುಷಿ. ಇದನ್ನು ನಮ್ಮ ಭಾಷೆಯಲ್ಲಿ ಬಲಾಮ ಅಂತೀವಿ. ಇದರ ನೆರಳಿಗೆ ಬಂದರೆ ಸಾಕು, ಮೈಯೆಲ್ಲ ಕಡ್ತಾ ಬಂದು ಮನುಷ್ಯ ತನ್ನಷ್ಟಿಗೆ ತಾನೇ ಬತ್ಕೊಂಡ್ಬಿಡ್ತಾನೆ. ಅಂದರೆ ಎಲ್ರಿಗೂ ಆಗಲ್ಲ, ಒಬ್ಬೊಬ್ಬರಿಗೆ. ನನಗೆ ಮಾತ್ರ ಅಂತೂ ಇದರ ನೆರಳು ಕಂಡ್ರೆ ಆಗಲ್ಲ ನೋಡಿ. ಇದರ ನೆರಳು ಕಂಡ್ರೆ ನನಗಾಗಲ್ಲ. ನಾನು ಹತ್ತಿರ ಹೋದರೆ ಆಟೋಮೆಟಿಕ್ಕಾಗಿ ಊದ್ಕೊಂಡ್ಬಿಡ್ತೀನಿ. ಇಲ್ಲೆಲ್ಲ ಮರ ಗಿಡಗಳು ಬೆಳೆಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಣ್ಣಿನ ಮರಗಳು ಹಾಗೆ ಸುತ್ತಾಡ್ಕೊತ ತಿನ್ಕೊತ
ಇಲ್ಲಿ ನೋಡಿ, ಇದನ್ನು ನಮ್ಮ ಭಾಷೆಯಲ್ಲಿ ಡಿಕಾಂಬ್ಲಿ ಅಂತೀವಿ. ನೋಡಿ ಯಾವ ರೀತಿ ಇದೆ. ಇದು ತಿನ್ನಕ್ಕೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಎಲ್ಲೋ ಉದುರೋಯ್ತದು. ಹೋಗಲಿ, ಇನ್ನೂ ಬೇಜಾನಿದ್ದಾವೆ, ಹುಡ್ಕೋಣ ಇನ್ನು. ನೋಡಿ ಇಲ್ಲೂ ಇದೆ, ಆದರೆ ಈ ಗಿಡದಾಗ ಹಣ್ಣಾಗಿಲ್ಲ. ಭಯಂಕರ ಬೆಳೆದೈತೆ ಮರ. ಇಲ್ಲಿ ನೋಡಿ, ಇಲ್ಲಿ ಯಾರು ಇದನ್ನು ಕಟ್ ಮಾಡಿನೇ ಬಿಸಾಕ್ಬಿಟ್ಟಾರೆ. ಗುಡ್ಡದಲ್ಲಂತೂ ಸುತ್ತಾಡೋಕ್ಕೆ ಭಯಂಕರ ಇಷ್ಟ ಮರ ನನಗೆ. ನೇಚರ್, ಹಳ್ಳಿ ಜನರು ಯಾಕೆ ಇಷ್ಟೊಂದು ಹೆಲ್ತಿಯಾಗಿರ್ತಾರೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಇಲ್ಲಿ ನೋಡಿ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಗೊತ್ತಾ ಕಾಡಲ್ಲಿ ತಿರುಗಾಡೋದಕ್ಕೆ. ಏನಾದರೂ ಹಂದಿ ಏನಾದ್ರು ಕಂಡ್ರೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ತಗೊಳ್ಳಿ. ಓಕೆ, ಬಾಯ್.